स्वागत है आपका बी न्यूज नेशन में। मैं हूं आबिद हुसैन शेख। बीजापुर में अपराध मुक्त जागरूकता जाता का आयोजन। बीजापुर जिला पुलिस विभाग की ओर से बढ़ते हुए अपराध को रोकने मासाचरण का आयोजन करते हुए बीजापुर को अपराध मुक्त प्रदेश बनाने के लिए स्कूली छात्रों के साथ जागरूकता जाता निकालकर जनता का ध्यान आकर्षित किया। और बेग है ಕೂಡ ಅಪರಾಧ ತಡೆ ಮಾಸಾಚರಣೆ ಕಾರ್ಯಕ್ರಮವನ್ನು ಇಡೀ ಸಂಜೆಯ ಸುಂದರ ಸಂಜೆಯಲ್ಲಿ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಈ ದಿವಸ ನಮ್ಮ ವಿಜಯಪುರ ಜಿಲ್ಲಾ ಪೊಲೀಸ್ ಇಲಾಖೆ ವತಿಯಿಂದ 2017ನೇ ಸಾಲಿನ ಈ ಅಪರಾಧ ತಡೆ ಮಾಸಾಚರಣೆ ಉದ್ಘಾಟನಾ ಕಾರ್ಯಕ್ರಮವನ್ನು ನಾವು ಈ ದಿವಸ ಮಾನ್ಯ SP ಸಾಹೇಬರ ಒಂದು ಸೂಚನೆಯಂತೆ ಇಲ್ಲಿ ಆಯೋಜಿಸಿದ್ದೇವೆ. ಈ ಒಂದು ಅಪರಾಧ ತಡೆ ಮಾಸಾಚರಣೆ ನಾವು ಒಂದು ತಿಂಗಳಲ್ಲಿ ಆಚರಿಸ್ತೀವಿ ಅಂದರೆ ಒಂದು ತಿಂಗಳಲ್ಲಿ ಮಾತ್ರ ಅಪರಾಧವನ್ನು ತಡೆಯಲಿಕ್ಕೆ ಪ್ರಯತ್ನ ಮಾಡಬೇಕು ಅಂತಲ್ಲ, ಇದೊಂದು ಸಾಂಕೇತಿಕವಾಗಿ ನಾವು ಇದೊಂದು ಆಚರಿಸ್ತಾ ಬಂದಿದ್ದೀವಿ. ಈ ವಿವಿಧ ರೀತಿಯ ನಾವು ಪ್ರತಿನಿತ್ಯ ನಾವು ಈ ಥರ ಸಾರ್ವಜನಿಕದಲ್ಲಿ ತೊಡಗಿಕೊಂಡೇ ಇರ್ತೀವಿ. ಹೊಂದಿರಬೇಕಾಗಿ ಈಗಾಗಲೇ ಮೇಲಿರುವ ಗೌರವಾನ್ವಿತರಿಗೆ ನನ್ನ ನಮಸ್ಕಾರಗಳು ಹಾಗೂ ಬಿಜಾಪುರ ಶಹರದ ಎಲ್ಲ ನಾಗರಿಕರಿಗೂ ನನ್ನ ನಮಸ್ಕಾರಗಳು. ನಾನು ಕಳೆದ 3.5 ವರ್ಷದಿಂದ ಸೇವೆ ಸಲ್ಲಿಸ್ತಾ ಇದ್ದೀನಿ. ಡೈಲಿ ಕೇಸಸ್ ಬಂದೇ ಬರುತ್ತೆ, ಬಟ್ ಮೇಜರ್ ಕೇಸಸ್ ಭಾಳ ಬರೋದು ಅಂದರೆ ಆಕ್ಸಿಡೆಂಟ್ ಕೇಸಸ್. ಯಾಕೆ ಆಕ್ಸಿಡೆಂಟ್ ಕೇಸಸ್ ಬರ್ತಾ ಇದೆ ಅಂತ ಹೇಳಿ ನೋಡಿದರೆ ಮೋಸ್ಟ್ಲಿ ರೂರಲ್ ಸ್ಟೇಷನಲ್ಲಿ, ರೂರಲ್ ಪೊಲೀಸ್ ಠಾಣೆ ಇದರಲ್ಲಿ ಯಾಕೆ ಬರ್ತಾ ಇದೆ ಅಂತ ಕೇಳಿದ್ರೆ ವಿ ಆರ್ ನಾಟ್ ಫಾಲೋವಿಂಗ್ ಟ್ರಾಫಿಕ್ ರೂಲ್ಸ್ ಅಂತ ಹೇಳಿ ಎಲ್ರಿಗೂ ಗೊತ್ತಿರ್ಬೋದು. ಮ್ಯಾಕ್ಸಿಮಮ್ ನಂಬರ್ ಆಫ್ ಸ್ಟೂಡೆಂಟ್ಸ್ ಆರ್ ಯೂಸಿಂಗ್ ಬೈಸಿಕಲ್ಸ್. ವೈ ದೇ ಆರ್ ನಾಟ್ ಫಾಲೋವಿಂಗ್, ಯಾಕೆ ರೂಲ್ಸ್ ಫಾಲೋ ಮಾಡ್ತಾ ಇಲ್ಲ ಅಂತ ದೇ ಆರ್ ನಾಟ್ ಗೆಟಿಂಗ್. ಅದರಿಂದನೇ ಕ್ರೈಮ್ಸ್ ಆಗ್ತಿದೆ ಅಂತಲೂ ನಿಮ್ಗೆ ಗೊತ್ತು. ಎಷ್ಟು ರಿಜಿಸ್ಟರ್ ಆಗುತ್ತೆ ಅಂದರೆ ಅಟ್ಲೀಸ್ಟ್ 1 ವೀಕಲ್ಲಿ 3ರಿಂದ 4 ಡೆತ್ ಕೇಸಸ್ ರಿಪೋರ್ಟ್ ಆಗ್ತಾ ಇದೆ ನನ್ನ ಹತ್ರ. ಯಾಕಾಗುತ್ತೆ ನಿಮಗೂ ಗೊತ್ತು. ಈ ಕ್ರೈಮ್ ಪ್ರಿವೆನ್ಷನ್ ಮಂತ್ ಅಪರಾಧ ತಡೆ ಮಾಸಾಚರಣೆದ ಮೇನ್ ಉದ್ದೇಶ ಏನಿದೆನಾ, ಯಾವ ರೀತಿಯಲ್ಲಿ ನಾವು ಕ್ರೈಮನ್ನು ತಡಿಬೇಕು, ಈ ವೇದಿಕೆ ಮೂಲಕ ಅಥವಾ ಈ ತಿಂಗಳಲ್ಲಿ ಕಾರ್ಯಾಚರಣೆ ಮೂಲಕ ನಾವು ಯಾವ್ಯಾವ ರೀತಿ ಅಪರಾಧವನ್ನು ತಡಿಬೋದು ಅದು ನಿಮ್ಮ ಎಲ್ಲರಿಗೂ ಅರಿವು ಮೂಡಿಸೋಕ್ಕೆ ಪ್ರಯತ್ನ ಮಾಡ್ತೀವಿ. ಜೊತೆಗೆ ಈ ಇಡೀ ವರ್ಷದಲ್ಲಿ ಸುಮಾರು ಕ್ರೈಮ್ಗಳು ಏನೇನು ಆಗಿರಲಿಲ್ಲ ಅಥವಾ ಆಗಬಹುದಾಗಿತ್ತು ಅದು ನಾವು ಯಾವ ರೀತಿಯಲ್ಲಿ ತಡೆದಿದ್ದೀವಿ
ಅದರಲ್ಲಿ ಯಾರ್ಯಾರು ಸಾರ್ವಜನಿಕರು ನಮಗೆ ಸಹಕರಿಸಿದ್ರು ಅಥವಾ ಯಾವ್ಯಾವ ಸಂದರ್ಭದಲ್ಲಿ ಚುರುಕಾಗಿ ಕಾರ್ಯನಿರ್ವಹಣೆಯಿಂದ ಹೇಗೆ ನಾವು ಸುಮಾರು ಅಪರಾಧವನ್ನು ತಡೆದಿದ್ದೀವಿ ಅದನ್ನು ಸಹ ಈ ಒಂದು ತಿಂಗಳಲ್ಲಿ ಅದರ ಬಗ್ಗೆ ಗಮನ ಕೊಡ್ತಾ ಅದರ ಬಗ್ಗೆ ಗೌರವವನ್ನು ಸಲ್ಲಿಸ್ತಾ ಈ ಒಂದು ಮಾಸಾಚರಣೆಯನ್ನು ನಾವು ನಡೆಸ್ತೀವಿ. ಈ ಮಾಸಾಚರಣೆಯಲ್ಲಿ ನಾವು ಸುಮಾರು ಕಾರ್ಯಕ್ರಮವನ್ನು ಹಮ್ಮಿಕೊಳ್ತೀವಿ. ಫಾರ್ ಎಕ್ಸಾಂಪಲ್ ಎಲ್ಲ ಕಡೆ ಅವೇರ್ನೆಸ್ ಕಾರ್ಯಕ್ರಮಗಳು ಮಾಡ್ತೀವಿ. ಅದರಲ್ಲಿ ಜಾಥಾಗಳು ಇರ್ಬೋದು, ಸುಮಾರು ಸ್ಕೂಲ್ ಕಾಲೇಜಸ್ದಲ್ಲಿ ಕೆಲವು ಕಾನೂನು ಅರಿವು ಕಾರ್ಯಕ್ರಮಗಳನ್ನು ಮಾಡ್ತೀವಿ. ಹೊಸ ಹೊಸ ಕಾಯ್ದೆಗಳು ಏನು ಬಂದಿದೆ, ಅದರಲ್ಲಿ ಯಾವ ಥರ ಬದಲಾವಣೆ ಆಗಿದೆ, ಯಾವ ಥರ ಸಾರ್ವಜನಿಕರು ಇದು ಒಂದು ಕಾಯ್ದೆಯನ್ನು ನೋಡ್ಕೊಳ್ಬೇಕು, ಪಾಲಿಸಬೇಕು. ಮತ್ತು ಶಾಲಾ ಕಾಲೇಜಲ್ಲಿ ನಾವು ಸುಮಾರು ಕಾಂಪಿಟಿಷನ್ಸ್, ಎಸ್ಸೆ ರೈಟಿಂಗ್ ಇರ್ಬೋದು. ಈ ಒಂದು ತಿಂಗಳಲ್ಲಿ ಮಾತ್ರ ನಾವು ಸ್ಪೆಸಿಫಿಕ್ಲಿ ಅರಿವು ಮೂಡಿಸೋದ ಕಾರ್ಯಕ್ರಮ ಮಾಡ್ತೀವಿ. ಬಟ್ ಜನರಲ್ ಆಗಿ ಹೇಳಬೇಕು ನಾ ಪ್ರತಿ ವರ್ಷವೂ ನಮ್ಮ ಪೊಲೀಸ್ ಇಲಾಖೆ ವತಿಯಿಂದ ಮತ್ತು ನಿಮ್ಮೆಲ್ಲರ ಸಹಯೋಗದಿಂದ ಸುಮಾರು ಕಡೆ ಅಪರಾಧವನ್ನು ತಡೆಯೋಕ್ಕೆ ನಾವು ಸುಮಾರು ಸರಿ ನಾವು ಸಫಲರಾಗಿದ್ದೀವಿ. ಯಾವಾಗ ನಾವು ವಿಫಲ ಆಗ್ತೀವಿ ಅಥವಾ ನಮ್ಮ ಕೈಯಲ್ಲಿ ಆಗಲ್ಲ ಆವಾಗ ಆ ಸಂದರ್ಭದಲ್ಲಿ ಸುಮಾರು ಪ್ರಕರಣವನ್ನು ರಿಜಿಸ್ಟರ್ ಆಗ್ತದೆ. ಅದಕ್ಕೆ ನಾವು ಆಮೇಲೆ ಮುಂದೆ ತನಿಖೆ ಮಾಡಿಕೊಂಡು ನ್ಯಾಯಾಲಯಕ್ಕೆ ವರದಿ ಸಲ್ಲಿಸಿ ಮುಂದಿನ ಟ್ರಯಲ್ ಪ್ರಕ್ರಿಯೆಯನ್ನು ಆಗುತ್ತದೆ. ಸೊ ಈ ವೇದಿಕೆ ಮೂಲಕ ನಿಮ್ಮ ಎಲ್ಲರಿಗೂ ಮತ್ತೊಂದು ಸರಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೆ ತುಂಬ ಹೃತ್ಪೂರ್ವ ಧನ್ಯವಾದವನ್ನು ಹೇಳ್ತಾ, ಮುಂದಿನ ದಿನದಲ್ಲಿ ನಮ್ಮ ಪೊಲೀಸ್ ಇಲಾಖೆ ವತಿಯಿಂದ ಇಡೀ ಡಿಸ್ಟ್ರಿಕ್ಟಲ್ಲಿ ಎಲ್ಲಿ ಅಪರಾಧ ತಡೆ ಮಾಸಾಚರಣೆ ಕೆಳಗಡೆ ಸಣ್ಣ ಕಾರ್ಯಕ್ರಮಗಳು ಎಲ್ಲಿ ನಡೀತದೆ ಅದೆಲ್ಲರೂ ನೀವೆಲ್ಲರೂ ನಿಮ್ಮ ಫ್ರೆಂಡ್ಸ್ ಮೂಲಕ, ನಿಮ್ಮ ರಿಲೇಟಿವ್ಸ್ ಮೂಲಕ ಪ್ರತಿಯೊಬ್ಬರಿಗೂ ಅದ್ರ ಬಗ್ಗೆ ಜಾಗೃತಿ ನೀಡಿ ಅವರೆಲ್ಲರಿಗೂ ನಮಗೆ ಇನ್ನೂ ಸಹಕರಿಸಿ ಇನ್ನೂ ಹೆಚ್ಚಾಗಿ ಅರಿವು ಆಗಬೇಕು ನಾ ಹೇಳ್ತಾ ನನ್ನ ಎರಡು ಮಾತನ್ನು ಮುಗಿತದೆ. ಥ್ಯಾಂಕ್ ಯು. और खबरों के लिए देखते रहिए बी न्यूज़ नेशन।